भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरे राम। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। स्वस्तिस्तु सताम्। हरिः ओम्। ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ ನಾವು ಈ ಉಪಾಸನೆಯಲ್ಲಿ ಏನೇನು ತರದ ಮುಖಗಳಿರ್ತವೆ, ಮೇಲ್ನೋಟಕ್ಕೆ ಏನಿರುತ್ತೆ ಅಂದ್ರೆ ಇಲ್ಲಿ ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಹ ಪ್ರೇತಾನುಭೂತಗಣಾಂಶಾನ್ಯೇ ಯಜಂತೆ ತಾಮಸಾ ಜನಾಹ ಅಂತ ಕಾಣುತ್ತೆ. ಅಂದ್ರೆ ಇಷ್ಟು ದೇವತೆಗಳನ್ನು ಉಪಾಸನೆ ಮಾಡೋರನ್ನು ಕಾಣ್ತಾರೆ. ಆದ್ರೆ ನೀವು ನೋಡಿದ್ರೆ ಯಕ್ಷರಕ್ಷಾಂಸಿ ಅಂತ ರಾಜಸರ ಬಗ್ಗೆ ಹೇಳ್ತಾ ಇದ್ರೆ, ಯಕ್ಷರಕ್ಷಸ್ಸುಗಳು ಎಲ್ಲಿ ಉಪಾಸನೆಯಲ್ಲಿ ಇದ್ದಾರೆ? ಯಾರೋ ಜಾದು ಮಾಡೋರು ಮತ್ತೆ ಯಾರೋ ಒಂದು 4 ಜನ ಗುಟ್ಟಾಗಿ ರಹಸ್ಯವಾದ ಉಪಾಸನೆ ಮಾಡುವವರು ಮಾಡಬಹುದು. ಭೂತಗಳದ್ದಾದ್ರೂ ಒಂದು ಕನಿಷ್ಠ ಪಕ್ಷ ಅದು ಹಾಗೆ. ಅದು ಸಾಮಾನ್ಯ ತುಳುನಾಡಿನಲ್ಲಿ ಸ್ವಲ್ಪ ವ್ಯಾಪಕವಾಗಿ ಸಾಮಾನ್ಯ ಜನರಲ್ಲಿ ಬಳಕೆಯಲ್ಲಿದೆ ಬಿಟ್ರೆ, ಮತ್ತೆ ಅಲ್ಲಲ್ಲಿ ಊರುಗಳಲ್ಲಿ ಇದೆ. ಭೂತಗಳದ್ದಾದ್ರೂ ನಮಗೆ ಅಲ್ಲಲ್ಲಿ ಹೋದಲ್ಲಿ ಪ್ರತಿ ಊರಲ್ಲೂ ಆಯಾ ಊರಿನ ಆದ್ರೆ ಅದನ್ನ ದೇವಸ್ಥಾನ ಅಂತ ಕರೀತಾರೆ. ಹಿಂದೆಲ್ಲ ದೈವಸ್ಥಾನ ಅಂತ ಕರೀತಾ ಇದ್ರು. ಅಂದ್ರೆ ಎಲ್ಲಿದೆ ಭೂತಗಳ ಆರಾಧನೆ ವ್ಯಾಪಕವಾಗಿ, ಯಕ್ಷರಕ್ಷಸ್ಸುಗಳ ಆರಾಧನೆ ವ್ಯಾಪಕವಾಗಿ ಎಲ್ಲಿದೆ ಅಂತ ನಮಗೊಂದು ಸಂದೇಹ ಬರುತ್ತೆ. ಅದಕ್ಕೆ ಆ ಸಂದೇಹಕ್ಕೆ ಉತ್ತರವಾಗಿ ನಿನ್ನೆಯ ಕೆಲವು ಮಾತುಗಳನ್ನ ನಾವು ನೋಡಿದ್ವಿ. ತುಂಬಾ ಯೋಚನೆ ಮಾಡಿ ಗಮನ ಹರಿಸಿ ಮತ್ತೆ ಮತ್ತೆ ವಿಚಾರ ಮಾಡಿದ್ರೆ ಕರೆಕ್ಟ್ ಅನ್ಸುತ್ತೆ. ಹೀಗೆ ನಡೀತಾ ಇರೋದು. ತೋರ್ಪಡಿಕೆಯ ಅಂಶಗಳು ಇರ್ತವೆ, ಆದ್ರೆ ಅದು ಯಕ್ಷರಕ್ಷಸ್ಸುಗಳ ಉಪಾಸನೆ ಆಗಿರುತ್ತೆ. ನಾವು ಯಾವ ದೇವತೆಯನ್ನು ಪರದೇವತೆ ಅಂತ ಚಿಂತಿಸಿರ್ತೇವೋ ಆ ಹೆಸರಿನಲ್ಲಿರುವ ಯಕ್ಷ ದೇವತೆಯನ್ನು ನಾವು ಚಿಂತಿಸಿರ್ತೇವೋ ಅದೇ ಹೆಸರಿನಲ್ಲಿ ಇರ್ತಾರೆ ಅನ್ನುವ ಅಂಶಗಳನ್ನ ನಾವು ನೋಡಿದ್ವಿ ನಿನ್ನೆ. 3 ತರದ ಶ್ರದ್ಧೆಯನ್ನ ಹೇಳಿದ್ರು. ಅದರಲ್ಲಿ ಶ್ರದ್ಧೆ ತ್ಯಾಸ್ತಿಕ್ಯ ನಿಷ್ಠೋಕ್ತ ಯಾತೆ ಸಾತೇಷಾಂ ಯೇಷಾಂ ದೈವತೋತ್ತಮೆ ವಿಷ್ಣು ತದ್ಭಕ್ತ ಬುದ್ಧೈವ ರಮಾ ಬ್ರಹ್ಮಾದಿಕೇಶ್ವಪಿ ತೇ ಚ ಸಾತ್ವಿಕ ಇತಿ ಜ್ಞೇಯಾಃ ತೈರಿಷ್ಟಂ ವಿಷ್ಣುರೇವತು ಅನ್ನೋದನ್ನ ನೋಡಿದ್ವಿ. ಶ್ರೀಶ್ಚ ಸಾ ಅಧ್ಯಕ್ಷ ವಿದ್ಯಾಖ್ಯಾ ಬ್ರಹ್ಮೇಂದ್ರಾದ್ಯಾಃ ಚ ದೇವತಾಃ ವಿಬುಧತ್ವಾಚ್ಚ ಮನ್ವಾಖ್ಯಾಃ ಭುಂಜತೆ ಪ್ರೀತಿಪೂರ್ವಕಂ. ಸಾತ್ವಿಕದ ವ್ಯವಸ್ಥೆಯಲ್ಲಿ ಇರುವಂತದ್ದು. ಆದ್ರೆ ಮುಂದಿದ್ದು ವ್ಯಾಮಿಶ್ರ ಯಾಜಿನೋ ಏತು ವಿಷ್ಣುವಾಧಿಕ್ಯೇನ ಸಸಂಶಯ. ಯಾರ ಆಧಿಕ್ಯವನ್ನು ಒಪ್ಪುವಲ್ಲೂ ಅವರಿಗೆ ಸಂಶಯ ನಿರಂತರ ಇರುತ್ತೆ. ಯಾರನ್ನ ಹೇಳಿದ್ರು ಅವರಿಗೆ ಡೌಟೆ. ಸ್ವರೂಪ ಮಾತ್ರ ದೇವಾನ ಅರಿಗೊಟ್ಟು ದೇವತಾ ಸ್ವರೂಪ ಬೇಕಷ್ಟೆ. ಅದು ಯಾಕೆ ಅವರು ಹೀಗಾದ್ರೆ ದೊಡ್ಡವರಾಗ್ತಾರಲ್ವ, ಈ ಪ್ರಶ್ನೆಗಳೆಲ್ಲ ಬಂದ್ರೆ ನನಗೆ ಈ ಪ್ರಶ್ನೆಗಳಿಗೆ ಕಿರಿಕಿರಿ ಆಗುವಂತ ಚಿತ್ರಣಗಳಲ್ಲಿ ಯಾವುದು ಬೇಡ. ನಮ್ಗೆ ಉಪಾಸನೆ ಮಾಡಿದ್ರೆ ಫಲ ಸಿಗುತ್ತಾ? ಅವರು ಇವರಿಗಿಂತ ದೊಡ್ಡವರು, ಹಿಂದೆ ಉಪಾಸನೆ ಮಾಡುವಾಗ ಇವರನ್ನ ಯಾಕೆ ಉಪಾಸನೆ ಮಾಡಿದ್ರು? ರಾಮನು ಕೂಡ ಶಿವನನ್ನ ಪ್ರತಿಷ್ಠೆ ಮಾಡಿದ್ನಂತೆ, ಕೃಷ್ಣನು ಕೂಡ ಮಕ್ಕಳನ್ನ ಪಡೀಲಿಕ್ಕೋಸ್ಕರ ಕೈಲಾಸಕ್ಕೆ ಹೋದ್ನಂತೆ.
ಪರಶುರಾಮ ಕೂಡ ತಪಸ್ಸು ಮಾಡಿ ಪರಶುವನ್ನ ರುದ್ರದೇವರ ಹತ್ರ ಪಡ್ಕೊಂಡಂತೆ ಅಂತ ಹೀಗೆ ಏನೇನೇನೇನೇನೋ ಒಂದಿಷ್ಟು ಕಥೆಗಳು ಬಂದಾಗ ಜಿಜ್ಞಾಸೆ ಬರುತ್ತೆ, ಯಾಕೆ ಹೀಗೆ ಬಿಡಿಸಿ ನೋಡಿದ್ರೆ ಅಲ್ಲೇ ಉತ್ತರ ಇರುತ್ತೆ. ಆದ್ರೆ ನಾವು ಅಷ್ಟು ಆಳಕ್ ಹೋಗಲ್ಲಲ್ವಾ, ಯಾವುದೇ ಗ್ರಂಥಗಳನ್ನು ಓದುವಾಗ ಮೂಲ ಗ್ರಂಥಗಳಿಗೆ ಹೋಗಲ್ವಲ್ಲ, ಅಲ್ಲೇ ಅದಕ್ಕೆ ಕ್ಲೂನು ಇರುತ್ತೆ. ಆದ್ರೆ ನಾವು ಅದನ್ನ ತಿಳ್ಕೊಳಿಕ್ ಹೋಗುದಿಲ್ಲ. ಅದರಿಂದ ಏನಾದ್ರೂ ಪ್ರಶ್ನೆ ಬಂದ್ರೆ ದೇವತಾ ಸ್ವರೂಪ ಮಾತ್ರ ನಮಗೆ ಇದ್ಯಾಕಾಯ್ತು, ಅವ್ನು ಯಾಕೆ ದೊಡ್ಡವನು, ಇವ್ನ ಯಾಕೆ ಚಿಕ್ಕವನು, ನಾವು ಸಮಾನ, ನಾವು ಎಲ್ಲರಲ್ಲೂ ನಾನು ಸಮಾನತೆ ಅನ್ನೋದ ಲೋಕದಲ್ಲಿ ಎಲ್ಲರಿಗೂ ಸಿಗುವ ಅವಕಾಶದ ಬಗ್ಗೆ ಹೇಳ್ತೀನಿ. ಸಮಾನತೆ ಅನ್ನೋದನ್ನ ಅವರವರ ಸ್ಥಾನಕ್ಕೆ ತಕ್ಕಂತೆ ನಾವು ಗೌರವ ಕೊಡಬೇಕು ಅನ್ನೋ ವಿಷಯದಲ್ಲಿ ಈ ಸಮಾನತೆ ಅನ್ನೋದು ಮಹಾ ಅಪಾಯಕಾರಿ. ಯಾಕಂದ್ರೆ ಸಮಾನತೆ ಅಂದ್ರೆ ಏನು ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಗೌರವ ಕೊಡೋದು ಸಮಾನತೆ. ಎಲ್ರಿಗೂ ಒಂದೇ ತಲೆಗೆ ಒಂದೇ ಟೊಪ್ಪಿಗೆಯನ್ನ ಬೇರೆ ಬೇರೆ ತಲೆಗೆ ಜೋಡಿಸ್ಲಿಕ್ಕೆ ಹೋಗುದಲ್ಲ. ಇದು ನಾವು ಇವತ್ತು ಮಾಡ್ತಾ ಇರುವ ಸಮಾನತೆ ಮಾಡುವ ಅನ್ಯಾಯ. ಆದ್ರೆ ಈಗ ಎಲ್ಲರನ್ನು ಒಂದೇ ರೀತಿ ಪೂಜಿಸ್ಲಿಕ್ಕೆ ಆಗುದಿಲ್ಲ. ಸೈಂಟಿಸ್ಟು ಬೇರೆನೆ ಆಗ್ತಾನೆ, ಅವನಿಗಿಂತ ಮೇಲೆ ಇರುವಂತಹ ಒಬ್ಬ ಯಾವುದು ಕ್ಯಾಬಿನೆಟ್ ಆ ದರ್ಜೆಯ ಪ್ರಧಾನ ವ್ಯಕ್ತಿ ಆಗಿದ್ರೆ ಅವನಿಗೆ ಬೇರೆನೆ ಗೌರವ ಇರುತ್ತೆ, ಮಂತ್ರಿ ಆದ್ರೆ ಬೇರೆನೆ ಇರುತ್ತೆ, ಕೇಂದ್ರ ಮಂತ್ರಿ ಆದ್ರೆ ಬೇರೆನೆ ಇರುತ್ತೆ, ಮುಖ್ಯಮಂತ್ರಿ ಆದ್ರೆ ಬೇರೆನೆ ಇರುತ್ತೆ, ಪ್ರಧಾನಮಂತ್ರಿ ಆದ್ರೆ ಬೇರೆ ಇರುತ್ತೆ, ರಾಷ್ಟ್ರಪತಿ ಆದ್ರೆ ಈ ಎಲ್ಲವೂ ಪ್ರತ್ಯೇಕವಾದ ಅದರದ್ದೇ ಆದ ಒಂದು ಪ್ರೋಟೋಕಾಲ್ ಇದೆ. ಅದನ್ನ ಗಮನಿಸಬೇಕು ಅನ್ನೋದನ್ನ ಲೋಕದಲ್ಲಿ ನಾವು ಹೇಗೆ ಹೇಳ್ತೀವೋ ಅದನ್ನೇ ಇಲ್ಲೂ ಹೇಳ್ತಿದ್ದಾರೆ ಅಷ್ಟೆ. ಹಾಗಾಗಿ ರಾಜಸಾಸ್ತು ವಿಜ್ಞೇಯ ತೈರಿಷ್ಟಂ ಯಕ್ಷ ರಾಕ್ಷಸ. ಯಾಕೆಂದ್ರೆ ದೀನತ್ವ ದೇವನಾಮಾನು ದೇವೇಂದ್ರಾದಿ ಸನಾಮಕಾಹ ಅಂತ ನೋಡಿದ್ವಿ. ಸರಿ, ನಾ ಶ್ಲೋಕ ಸುಮ್ನೆ ಒಂದ್ಸರ್ತಿ ಮುಂದೆ ಓದಿ ಹೋಗ್ತೀನಿ, ನೆನ್ಪು ಮಾಡ್ಕೊಳ್ಳಿಕ್ಕಷ್ಟೇ. ಗೃಹ್ಣಂತಿಯೇ ಹರಿನ್ ತ್ವನ್ಯ ದೇವತಾದಿ ದೇವಾದಿ ಸಮಮೇವ ಹರಿಂ ದೇವಾದಿ ಸಮಮೇವ ಗೃಹ್ಣಂತಿ. ಉಳಿದ ದೇವತೆಗಳು ಮತ್ತು ಹರಿ ಇದಕ್ಕೇನು ವ್ಯತ್ಯಾಸ ಇಲ್ಲ, ಮತ್ತೆ ಹರಿ ಹರ ಎಲ್ಲ ಒಂದೇ. ನೀಚಂ ಬ್ರಹ್ಮಾದ್ಯನನ್ಯಂ ವಾ ಅಥವಾ ಅವರಿಗಿಂತ ಇನ್ನು ಹರಿಯನ್ನ ನೀಚನನ್ನಾಗಿ ಚಿಂತಿಸುವಂಥದ್ದು, ಅವರಲ್ಲೇ ಒಬ್ಬ ಅಂತ ಚಿಂತಿಸುವುದು, ಅಥವಾ ಅವರು ಇವರು ಬೇರೆ ಅಲ್ಲ ಅಂತ ಅನ್ನೋದು. ಮನ್ಯಂತೆ ನೇತಿ ಚಾಖಿಲಂ, ಸಮಗ್ರ ಚಿತ್ರಣ ಒಬ್ಬನ ಕೈಯಲ್ಲಿದೆ ಅನ್ನೋದನ್ನ ಅವರು ಗಮನಿಸಲ್ಲ. ವಿರೋಧ ಇಲ್ಲ, ಅದರಲ್ಲ ತಲೆ ಕೆಡಿಸ್ಕೊಳ್ಳಿಕ್ ಹೋಗಲ್ಲ. ತತ್ತತ್ ಶ್ರದ್ಧಾಯುತ ಅಸ್ತೇತು ತಾಮಸಾಹ ಪರಿಕೀರ್ತಿತ. ಈ ರೀತಿ ಇದು ಅಲ್ಲಿಗೆ ಹಿಂದಿದ್ ಮುಗಿಯಿತು. ಇನ್ನು ಮುಂದಿದ್ದೇನು ಅಂದ್ರೆ ಗೃಹ್ಣಂತಿಯೇ ಹರಿಂ, ಅಲ್ಲಿಂದ ಮುಂದಿದ್ದು ತಾಮಸ ಜನರ ಚಿಂತನೆ. ಅವರು ಭೂತ ಪ್ರೇತಗಳನ್ನೇ ಆರಾಧನೆ ಮಾಡುತ್ತಾರೆ. ಆ ಭೂತ ಪ್ರೇತಗಳಿಗೆ ಹೆಸರೇ ಶಿವ, ಸ್ಕಂದ, ಗಣಪತಿ, ಪಾರ್ವತಿ, ವರುಣ, ಆಮೇಲೆ ಕುಬೇರ, ಈ ಎಲ್ಲ ಹೆಸರುಗಳು ಭೂತಗಳದ್ದು ಇದೆ. ನಿಮಗೆ ಕಾಂತಾರ ನೋಡಿದ್ರೆ ಈ ವಿಷಯದಲ್ಲಿ ಸ್ವಲ್ಪ ಸ್ಪಷ್ಟತೆ ಸಿಗುತ್ತೆ. ಅದರಲ್ಲಿ ಅವನು ಹೇಳ್ತಾನೆ ನಾವು ಶಿವನ ಗಣ ಅಂತ. ಅಂದ್ರೆ ಶಿವನದ್ದೇ ಹೆಸರಿಟ್ಟುಕೊಂಡಂತಹ ಈಶ್ವರಗಳು 1000 ಈಶ್ವರಗಳಿವೆ. ಯಾವ ಈಶ್ವರ ಅಂತಾನೂ ಗೊತ್ತಾಗುದಿಲ್ಲ. ಮಧ್ಯದಲ್ಲಿ ಅವನ ಗಣಗಳು ಸಿಕ್ಕಾಪಟ್ಟೆ ತೊಡೆದಿದೆ. ಅಂದ್ರೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವನ ಗಣಗಳನ್ನೇ ಅವನೇ ಅಂತ ಚಿಂತಿಸಿ ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕಿದಕ್ಕೂ ವ್ಯತ್ಯಾಸವೂ ಕಾಣಲ್ಲ, ಮತ್ತು ಯಾವುದೇ ರೀತಿಯಾದ ಅದರ ಸಹಜವಾದ ಗೌರವ ಏನ್ ಕೊಡಬೇಕು ಗಣದೇವತೆಗೆ ಅದನ್ನು ಕೊಡಲ್ಲ, ಎಲ್ಲ ಒಂದೇ. ಇದು ಭೂತಗಳನ್ನೇ ದೇವತಾ ಶಕ್ತಿಯನ್ನಾಗಿ ಚಿಂತಿಸ್ತಾ ಇರ್ತಾರೆ. ಸಾಕ್ಷಾತ್ ಶಿವ ಪರಿವಾರ, ಇವರೆಲ್ಲರೂ ಕೂಡ ಸಾಕ್ಷಾತ್ ಶಿವ ಪರಿವಾರ. ಭೂತಗಣಗಳೆಲ್ಲವೂ ಪ್ರಮಥ ಗಣಗಳು ಅಂತ ಕರೀತಾರೆ. ಇವರೆಲ್ಲರೂ ಶಿವನ ಗಣಗಳೇ, ಶಿವನ ಪರಿವಾರದವರೇ. ಭುಂಜತೆ ಅತಿ ತಾಮಸ, ಇವರನ್ನ ತಾಮಸರು ಭೋಗ ಮಾಡ್ತಾರೆ, ಅಂದ್ರೆ ಸೇವೆ ಮಾಡ್ತಾರೆ. ತತ್ಕಾಲದಲ್ಲಿ ತಕ್ಷಣ ಫಲ ಸಿಗುತ್ತೆ. ಯಾಕಂದ್ರೆ ಶಿವನ ಹಾಗೆ ಆಶುತೋಷರು ಇವರೆಲ್ಲ. ಆಶುತೋಷ ಅಂದ್ರೆ ಅಲ್ಲೇಡ್ರ ಅಲ್ಲೇ ಭುವನ ವಿವೇಚನೆ ಮಾಡಿ ಮುಂದಿದ್ದಾಗುವ ಸಮಸ್ಯೆ ಇದ್ಯಾವ್ದು ಯೋಚನೆ ಕರ್ಮದಲ್ಲಿ ಅವನಿಗೆ ಈ ಫಲ ಸಿಗಬೇಕು, ಸಿಗುವಂತೆ ಮಾಡ್ತಾರೆ. ಅದು ಅವರಿಗೆ ಆದೇಶವೇ ಹಾಗಂತೇಳಿ ಅವರು ತಪ್ಪು ಮಾಡುದು ಅಂತ ಚಿಂತಿಸಬೇಡಿ. ಯಾಕೆ ಕೊಡ್ಬೇಕು ವರ ಕೆಟ್ಟವರಿಗೆ? ಯಾಕಂದ್ರೆ ಎಷ್ಟೋ ಸರ್ತಿ ಗಣಪತಿಯವರ, ಶಿವನವರ, ಸ್ಕಂದನವರ, ಪಾರ್ವತಿಯವರ, ಇಂದ್ರನವರ ಅಂತೆಲ್ಲ
ಬರ್ತಾರೆ ರಾಕ್ಷಸರು. ಸುಮಾರು ಜನದ್ದು ಬರುತ್ತೆ ಹೀಗೆ. ಯಾಕೆ ಕೊಡ್ಬೇಕು? ಗೊತ್ತಿಲ್ವಾ ಅವ್ರು ಅನ್ಯಾಯ ಮಾಡ್ತಾರೆ ಅಂತ? ಗೊತ್ತಿದೆ. ಆದೇಶವೇ, ವೇದದ ನಿಯಮವೇ ಹಾಗೆ. ಈ ದೇವತೆಗಳೆಲ್ಲ ತಕ್ಷಣವೇ ಫಲ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಅವರವರನ್ನ ಆರಾಧನೆ ಮಾಡುದು. ನಾರಾಯಣನನ್ನ ಆರಾಧನೆ ಮಾಡಿದ್ರೆ ಕೂಡ್ಲೆ ಫಲ ಸಿಗುದಿಲ್ಲ. ನೀವು ಬೇಕಾದ್ರೆ ಗಮನಿಸಿ, ಎಲ್ಲಿಯೇ ಕಥೆಗಳಲ್ಲಿ ನಾರಾಯಣನನ್ನ ಆರಾಧನೆ ಮಾಡಿ ಲೋಕ ಕಂಟಕನಾಗಿ ಯಾರಾದ್ರೂ ಉಳಿದ ದೇವತೆಗಳಿಂದ ಪ್ರಾಣವನ್ನ ತೆತ್ತಂತಹ ವ್ಯಕ್ತಿತ್ವವನ್ನ ನೀವು ನೋಡ್ತೀರಾ? ಎಲ್ಲಿಯಾದ್ರೂ ಅಂತದ್ ಕಾಣತ್ತಾ? ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಅನ್ಯಾಯ ಮಾಡಿದವರು ಇದ್ದಾರೆ, ದೇವರನ್ನ ಭಕ್ತಿ ಮಾಡಿದವರು ಅನ್ಯಾಯ ಮಾಡಿದವರು ಇಲ್ಲ ಅಂತಿಲ್ಲ. ಆಮೇಲೆ ಪಶ್ಚಾತ್ತಾಪದಿಂದ ದಗ್ಧರಾಗಿ ತಿರುಗಿ ಬರ್ತಾರೆ. ಈಗ ಹಿರಣ್ಯಕಶಿಪುನಲ್ಲಿದ್ದಂತಹ ಜಯನಿಗೆ ಶಾಪಗ್ರಸ್ತನಾಗಿ ಆ ತಪ್ಪು ಮಾಡಿದ್ದು. ಆದ್ರೆ ಅವನಲ್ಲಿರುವಂತಹ ಹಿರಣ್ಯಕಶಿಪು ಅನ್ನುವಂತಹ ದುಷ್ಟ, ಯಾಕಂದ್ರೆ ಅವನು ರಾಕ್ಷಸನಾಗು ಅಂತ ಹೇಳಿದ್ರೆ ಜೀವವನ್ನ ಯಾವತ್ತು ರಾಕ್ಷಸನನ್ನಾಗಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಇನ್ನೊಬ್ಬ ರಾಕ್ಷಸ ಸೇರಿಕೊಂಡು ಅವನ ಜ್ಞಾನದ ದಾರಿ ಅನ್ನೋದು ಕಡಿತ ಆಗತ್ತೆ. ಅಷ್ಟು ಕಾಲ ದೇವರ ಚಿಂತನೆಯಿಂದ ದೂರ ಇರಬೇಕಾಗತ್ತೆ. ಅಷ್ಟು ಹೊತ್ತು ಅವನಿಗೆ ಸತ್ಯವನ್ನ ತಿಳ್ಕೊಳ್ಳುವಂತಹ ಬಾಗಿಲು ಮರೆಯಾಗತ್ತೆ. ಆದ್ರೆ ಜೀವ, ಅದು ಹಿಂದೆ ಹೇಳಿದ್ರಲ್ಲ, ಅವನು ಯಾವತ್ತೂ ಕೂಡ ಸಾತ್ವಿಕನಾಗಿದ್ರೆ ಪ್ರಭಾವ ಮುಗಿದ ಮೇಲಾದ್ರೂ ಕೂಡ ತನ್ನ ಮೂಲ ಸ್ವರೂಪಕ್ಕೆ ಬಂದೇ ಬರ್ತಾನೆ. ಅದರಿಂದಾಗಿ ನಾವು ಹೊರಗಿನಿಂದ ಒಬ್ಬನನ್ನ ನಾವು ಲೋಕದಲ್ಲಿ ಒಬ್ಬ ತಪ್ಪು ಮಾಡಿದ ಅಂದ್ಮೇಲೆ ಆಮೇಲೆ ಯಾವತ್ತೂ ಕೂಡ ಅವನನ್ನ ನಾವು ಮತ್ತೆ ನಮ್ಮ ಫ್ಲಾಟ್ ಅಲ್ಲಿ ಸೇರಿಸ್ಕೊಡಲ್ಲ, ನಮ್ಮ ಗುಂಪಲ್ಲಿ ಸೇರಿಸ್ಕೊಡಲ್ಲ ಅಂತ ನಾವು ಹೇಗ್ ಮಾಡ್ತೀವೋ ಹಾಗೆ ಭಗವಂತನ ವರ್ತನೆಯಲ್ಲಿ ಇಲ್ಲ, ದೇವತೆಗಳ ವ್ಯವಸ್ಥೆಯಲ್ಲಿ ಇಲ್ಲ. ಅವರು ಮತ್ತೆ ಅವನನ್ನ ಅರ್ಥ ಮಾಡಿಕೊಳ್ತಾರೆ, ಅವನಿಗೆ ಮರಳಿ ತಿದ್ದಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ, ಅವನು ಪಾರಾಗಿ ಬರ್ತಾನೆ ಆ ಕಂದಕದಿಂದ. ಅಂದ್ರೆ ಆ ರೀತಿ ಕಂದಕದಿಂದ ಪಾರಾಗಿ ಬರ್ಲಿಕ್ಕಿರುವ ವ್ಯವಸ್ಥೆ ಭಗವತ್ ಚಿಂತನೆಯಲ್ಲಿ ಮಾತ್ರ. ಇದೇ ದೈತ್ಯರ ಗುಂಪಿನಲ್ಲೂ ಅಥವಾ ಈ ಪಿಶಾಚಗಳ ಯಕ್ಷಗಳ ಗುಂಪಿನಲ್ಲೂ ಕೂಡ ಅವ್ರು ಒಂದ್ಸರ್ತಿ ಅವರ ಗುಂಪಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವರಿಗೆ, ಅಂದ್ರೆ ಕಾರ್ಯಕಾಲೆ ಕತ್ತೆವಾಸಿ ಇದೆಲ್ಲ ಇದ್ದೇ ಇದೆ. ಆದ್ರೆ ಸಹಜವಾಗಿ ಅವರನ್ನ ಮತ್ತೆ ಒಪ್ಕೊಳ್ಳಲ್ಲ. ಈಗ ಮಾರೀಚನನ್ನು ನೀವು ಗಮನಿಸಿದ್ರೆ, ಮಾರೀಚ ಮತ್ತು ರಾವಣರ ಕಥೆಯನ್ನು ಗಮನಿಸಿದ್ರೆ ಅವರಿಬ್ರು ಏನು ಅಂತಹ ಆತ್ಮೀಯ ಸ್ನೇಹಿತರು ಅಂತ ಅನ್ಸಲ್ಲ. ನೀವು ಲೇಖನಗಳನ್ನ, ಅವರ ವಾಕ್ಯಗಳನ್ನು ಓದಿದ್ರೆ, ನೀನು ದುರ್ಬುದ್ಧಿಯಿಂದ, ಅವ್ನು ಹೇಳ್ತಾನೆ ಮಾರೀಚ ಬೇಡ ಅಂತ. ಬೇಡ ಅಂತ ಹೇಳುದೇನು ಒಳ್ಳೆ ಬುದ್ಧಿಯಿಂದ ಅಲ್ಲ, ತಾನ್ ಸಾಯ್ಬಾರದು ಅಂತ. ಅವನಾದ್ರೂ ಕೂಡ ಒತ್ತಾಯ ಮಾಡಿ ನೀನ್ ಮಾಡದೇ ಇದ್ರೆ ನನ್ ಕೈಲಿ ಸಾಯ್ತಿ ಅಂತಾನೆ. ಆಗ ನಿನ್ನ ದುರಾತ್ಮತೆಯನ್ನ ನಾನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಯ್ತು ನಿನಗೆ ಒಳ್ಳೇದೇ ಆಗ್ಲಿ ಅಂತ ಬೈಕೊಂಡು ಹೇಳಿದ, ಹಾಳಾಗೋಗ್ಲಿ ಅಂತ ಬೈಕೊಂಡು ನಾವು ಮಾಡ್ತೀವಲ್ಲ. ಆಗ ಅವನು ಬೈಕೊಂಡು ಬಂದು ಅವನಿಗೆ ಸ್ವಲ್ಪ ಹೊತ್ತಾದ್ರೂ ಬದುಕಿದ್ರೆ, ರಾಮನ ಹೆಸರು ಹೇಳ್ಕೊಂಡ್ರೆ ಸ್ವಲ್ಪ ಹೊತ್ತು ಬದುಕ್ಬೋದು. ಮತ್ತೆ ಅವನಿಗೆ ಅಕಸ್ಮಾತ್ ರಾಮನಲ್ಲಿ ಗೌರವ ಇದ್ದಿದ್ರೆ ಸಾಯುವಾಗ ಹಾ ಸೀತೆ ಲಕ್ಷ್ಮಣ ಅಂತ ಯಾಕೆ ಹೇಳ್ಬೇಕಿತ್ತು? ಹೇಗೂ ಸಾಯ್ತಾ ಇದ್ದಾನೆ, ರಾಮ ಅಂತ ಹೇಳಿ ಸತ್ತಿದ್ರೆ ಪುಣ್ಯ ಬರ್ತಿತ್ತು. ಆಮೇಲೆ ಏನು ರಾವಣವನನ್ನು ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಿಜವಾಗಿ ಅವನಿಗೆ ಭಕ್ತಿ ಇದ್ದಿದ್ರೆ ಆ ಕೊನೆಯ ಕಾಲದಲ್ಲಿ, ಅಂದ್ರೆ ರಾವಣ ಮೇಲೂ ನಂಬಿಕೆ ಇಲ್ಲ, ರಾಮನ ಮೇಲೂ ಪ್ರೀತಿ ಇಲ್ಲ, ಅಂದ್ರೆ ಯಾರೊಟ್ಟಿಗೂ ಅವ್ರ ಪ್ರೀತಿಯಿಂದ ಬದುಕ್ಲಿಕ್ಕೆ ಆಗಲ್ಲ ಅವ್ರ ಒಳಗಿನಿಂದ, ತಾಮಸ ಜನರಾಗಿದ್ರೆ. ಹಾಗೆ ಆದ್ರೆ ಸಾತ್ವಿಕನಾಗಿದ್ರೆ ಅವನಿಗೆ ದುಷ್ಟನಾದ್ರೂ ಕೂಡ ಅವನಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಸಲ್ಲ. ಕರ್ಣನಿಗೆ ಎಂತ ಕಾರಣಕ್ಕೂ ಅವನು ತಪ್ಪು ಮಾಡಿದ್ದು ಅಂತ ಗೊತ್ತಿದ್ರು ಕೂಡ ಅವನಿಗೆ ಕೆಟ್ಟದಾಗ್ಲಿ ಅಂತ ಯೋಚಿಸುವ ಹಂತಕ್ಕೆ ಬರ್ಲಿಲ್ಲ. ಅಂದ್ರೆ ಮೈತ್ರಿಯನ್ನಾದ್ರೂ ನಾನು ಪಾಲನೆ ಮಾಡಿ ನನ್ನ ಕಡೆಯಿಂದ ನಾನು ಸರಿ ಇರ್ತೇನೆ ಅನ್ನುವಂತಹ ಒಂದು ಹಠ ಅವನಿಗಿತ್ತು. ಇದು ನಮಗೆ ಈ ಕಾರಣಕ್ಕೋಸ್ಕರನೇ ಕಥೆಯನ್ನ ನಾವು ಗೊತ್ತು ರಾಮಾಯಣ, ಗೊತ್ತು ಮಹಾಭಾರತ, ಅದೆಲ್ಲ ಗೊತ್ತಿರುವುದು. ನಮ್ಗೆ ಗೊತ್ತಾಗ್ಬೇಕಾದದ್ದು ಜೀವದ ಸ್ವಭಾವ, ಪ್ರಭಾವ, ಅದರ ಉಂಟಾಗುವಂತಹ ಜ್ಞಾನದ ಮರೆವು, ಅದು ತೆರವು, ಅದು ಪರಿಹಾರ ಆಗುದು, ಆಮೇಲೆ ಅವನಿಗೆ ಉದ್ಧಾರ ಆಗುದು, ಯಾವ ದೇವತೆಗಳು ಉಪಾಸನೆ ಮಾಡಿದಾಗ ಏನಾಯ್ತು, ಉಳಿದ ದೇವತೆಗಳಲ್ಲಿ ಯಾಕೆ ಆ ಸಂಪೂರ್ಣವಾದಂತಹ ಬೆಳವಣಿಗೆಯನ್ನು ಭಕ್ತನಲ್ಲಿ ನೀಡ್ಲಿಕ್ಕೆ ಆಗ್ತಿಲ್ಲ, ಅಥವಾ ಕೆಲವೊಮ್ಮೆ ನೀಡುತ್ತಾರೆ ಅಂದ್ರೆ ಅದು ಹೇಗೆ, ಅವನ ಪೂರ್ವಾರ್ಜಿತ ಕರ್ಮಗಳಿಗೆ ಅನುಗುಣವಾಗಿ ಏನೇನ್ ನಡೆಯುತ್ತೆ, ಇದೆಲ್ಲ ನಮ್ಗೆ ಗೊತ್ತಾಗುವುದು ಈ ಕಥೆಗಳನ್ನು ಓದಿದಾಗ. ನಮ್ಗೆ ಕಥೆ ಅಂದ್ರೆ ಅಯ್ಯ ಅವ್ರೇನು ಆ ರಸ್ತೆಯಲ್ಲಿ ಹೋದ, ಈ ರಸ್ತೆಯಲ್ಲಿ ಬಂದ, ಇದ್ರಲ್ಲಿ ಏನಿದೆ ಸ್ಪೆಷಲ್ಲು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಯಾವುದೇ ದಾರಿಯಲ್ಲಿ ಹೋದ್ರೂ ಉಪಾಸನೆ ಮಾಡುವಾಗ ಅದರ ಹಿಂದೆ ಇಷ್ಟೆಲ್ಲ ದೇವತಾ ಮೀಮಾಂಸೆಗಳಿರ್ತವೆ. ಅವನು ಯಕ್ಷಸ್ಸೋ, ರಕ್ಷಸ್ಸೋ, ಭೂತವೋ, ಪ್ರೇತವೋ, ದೇವತೆಯೋ, ಅದರ ಮೇಲೆ ಅವನ ಅಜ್ಞಾನದ ದಾರಿ ಕಳಚಿ ಜ್ಞಾನದ, ಸುಜ್ಞಾನದ ಏಣಿಗಳನ್ನ ಅವನು ಏರುವುದು ಸಾಧ್ಯವಾಗತ್ತೆ ಅನ್ನುವುದನ್ನ ಹೇಳಲಿಕ್ಕೆ ಈ ಮಾತು ಬಂತು.
ನಾವು ಮುಂದೆ ನೋಡ್ಬೇಕಿದ್ದು ತೇಪಿ ಯಾಂತಿ ಹರಿಂ ಶಾಸ್ತ್ರ ವಿಧಾನಸ್ಥಾಹ ಕುತಃ ಪುನಃ. ಇಲ್ಲಿ ಮೋಕ್ಷ, ಸಾಂಕಲ್ಪಿಕ ಸ್ವರ್ಗ, ಭೂತಾದಿತ್ವಂ ಫಲಂ ಕ್ರಮಾತ್. ಮೋಕ್ಷ ಪ್ರಧಾನದ್ದು, ಸಾಂಕಲ್ಪಿಕ ಅಂದ್ರೆ ಅವನು ಸಂಕಲ್ಪ ಮಾಡಿದ ಶಿವಲೋಕಮವಾಪ್ನೋತಿ ಅಂತ ಶಿವಲೋಕಕ್ಕೆ ಹೋಗುದು, ಗಣಪತಿಯ ಲೋಕಕ್ಕೆ ಹೋಗುದು, ಸ್ಕಂದನ ಲೋಕಕ್ಕೆ ಹೋಗುದು ಇತ್ಯಾದಿಗಳಲ್ಲಿ ಫಲಗಳನ್ನ ಹೇಳ್ತಾರಲ್ಲ ಸ್ತೋತ್ರಗಳಲ್ಲಿ. ಆ ಸ್ತೋತ್ರಗಳಲ್ಲಿ ಹೇಳಿದ ಫಲಗಳನ್ನ ಅನುಭವಿಸ್ಲಿಕ್ಕೆ ಹೋಗ್ತಾರೆ, ಅದು ಸಾಂಕಲ್ಪಿಕ. ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ದೇವೇಂದ್ರನ ಲೋಕದಲ್ಲಿ ಸ್ವರ್ಗ. ಅದು ಬಿಟ್ರೆ ಭೂತಾದಿ ಫಲ. ಭೂತಾದಿತ್ವ ಅಂದ್ರೆ ಲೋಕದಲ್ಲಿ ರಾಜನಾಗುವುದು, ಒಳ್ಳೆಯ MLA ಆಗುದು, ಅವನಿಗೆ ಮನೆಯಲ್ಲಿ ಒಳ್ಳೆ ಯಜಮಾನ ಸ್ಥಾನದ ಗೌರವ ಸಿಗುದು, ಮಕ್ಕಳೆಲ್ಲ ಅವನು ಹೇಳಿದ ಹಾಗೆ ಕೇಳುದು, ಅವನಿಗೆ ಧರ್ಮದಲ್ಲಿ ಶ್ರದ್ಧೆ ಬಂದು ತನ್ನ ಹೆಂಡತಿ ಮಕ್ಕಳನ್ನು ಕೂಡ ಚೆನ್ನಾಗಿ ಸಾತ್ವಿಕ ಮಾರ್ಗದಲ್ಲಿ ಕರ್ಕೊಂಡು ಹೋಗುವುದಕ್ಕೆ ಬೇಕಾದ ಒಂದು ವಾತಾವರಣ, ಸಂಪತ್ತು, ಮನಸ್ಸು, ಬಂಧುಗಳು, ಜೊತೆಗೆ ಒಳ್ಳೆಯ ಮಿತ್ರರು ಎಲ್ಲ ಸಿಕ್ಕಿ ಅವನು ಬಹಳ ಆನಂದವಾಗಿ ಕಾಲ ಕಳೀಲಿಕ್ಕಾಗತ್ತೆ ಅಂತಂದ್ರೆ ಅದು ಅವನ ಭೂತಾದಿ ಫಲ. ಅಂದ್ರೆ ಲೋಕದಲ್ಲಿ ಅವನು ಮಾಡಿದ ಯಾವುದೋ ಒಂದು ಸತ್ಕರ್ಮಗಳಿಗೆ ಸಂಬಂಧಪಟ್ಟಂತಹ ಫಲವನ್ನ ನಾವಲ್ಲಿ ನೋಡುತ್ತೇವೆ. ಹೀಗೆ ಅತ್ಯಂತ ಅದ್ಭುತವಾದ ವಿವರಣೆಗಳನ್ನ ನಾವು ಈ ಮಾತುಗಳಿಂದ ಎಕ್ಕಬಹುದು. ತ್ಯಕ್ವಾಪಿ ಶಾಸ್ತ್ರ ವಿಹಿತಂ, ಕೆಲವೊಂದ್ಸರ್ತಿ ಶಾಸ್ತ್ರವಿಹಿತವಾದ ಕರ್ತವ್ಯವನ್ನು ಬಿಟ್ಟು ಹೋಗಿರ್ತಾನೆ. ಮಿಥ್ಯಾಜ್ಞಾನ ವಿವರ್ಜಿತ, ಆದ್ರೆ ಅವರು ಅಜ್ಞಾನದಿಂದ ಮಾಡುವುದಲ್ಲ, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಾನಿ ಮಾಡಬೇಕು ಅಂತ ಮಾಡುವುದಲ್ಲ. ಭಕ್ತ್ಯಾ ವಿಷ್ಣು ಯಜಂತಹ, ಆದ್ರೆ ದೇವರನ್ನ ಅನನ್ಯವಾಗಿ ಪ್ರೀತಿಸ್ತಾ ಇರ್ತಾರೆ. ಅವರಿಗೆ ಅಲ್ಲಿ ಏನ್ ಹೇಳಿದೆ ಅಂತ ಗೊತ್ತಿಲ್ಲದೆ ಆ ಕರ್ತವ್ಯ ಮಾಡಿರ್ತಾರೆ. ಅದರ ಉದ್ದೇಶ ಭಗವಂತನ ಪ್ರೀತಿಯೇ ಆಗಿರುತ್ತೆ. ಭಗವಂತನ ಪ್ರೀತಿಯಿಂದ ಅವರು ವಿಮುಖರಾಗಿರುವುದಿಲ್ಲ. ಯೇ ನಿಷಿದ್ಧಾಚರಣೋಚಿತ, ಅದರ ಲೋಕಕ್ಕೆ ಹಾನಿ ಮಾಡುವ ನಿಷಿದ್ಧದ ಆಚರಣೆಯಿಂದ ದೂರ ಇರ್ತಾರೆ, ಹೊರಗಿರ್ತಾರೆ. ತೇಪಿ ಯಾಂತಿ ಹರಿಂ, ಅವರು ಕೂಡ ಭಗವಂತನನ್ನು ಹೊಂದುತ್ತಾರೆ. ಇನ್ನು ಶಾಸ್ತ್ರ ವಿಧಾನ ಪೂರ್ವಕವಾಗಿ ಭಗವಂತನ, ಅಂದ್ರೆ ಒಂದು ಅರ್ಥ ಆಯ್ತು ನಿಮಗೆ, ಶಾಸ್ತ್ರ ವಿಹಿತವಲ್ಲದ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತಂದ್ರು ಅವನು ಇಂಟೆನ್ಷನ್ ಅಲ್ಲಿ ಅದನ್ನ ಮಾಡ್ತಾ ಇಲ್ಲ. ಆದ್ರೆ ಹರಿಭಕ್ತಿ ಅನ್ನೋದು ಎಲ್ಲಿಯೂ ಕೊರತೆ ಆಗಿಲ್ಲ. ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಅವನಲ್ಲಿ ಇದೆ. ಒಳಗಿನಿಂದ ಜೀವಕ್ಕೆ ಸೆಲೆಯಾಗಿ ಭಗವಂತನ ಪ್ರೀತಿ ಅನ್ನೋದು ಜೊತೆಗೇನೆ ಹರಿತಾ ಇದೆ. ಅವನು ಯಾವತ್ತೂ ಕೂಡ ಅದನ್ನ ದೂರ ಮಾಡಿ ಬದುಕಿಲ್ಲ ಅಂತಾದಾಗ ಅವನಿಗೂ ದಾರಿ ಸಮರ್ಪಕ, ಅಂದ್ರೆ ಇಲ್ಲಿ ಪ್ರಭಾವ ಕೆಲಸ ಮಾಡ್ತಾ ಇದೆ ಎಂತಾಗುತ್ತೆ ಅವನಿಗೆ. ಅವನ ತನವನ್ನ ಉಳಿಸ್ಕೊಳ್ಳಿಕ್ಕಾಗದ ಹಾಗೆ ಅವನಿಗೆ ಪ್ರಭಾವ ಕೆಲಸ ಮಾಡ್ತಾ ಇರುತ್ತೆ. ಅದು ಆ ಪ್ರಭಾವ ದಾಟಿದ ಮೇಲೆ ಮತ್ತೆ ಯಥಾ ಪ್ರಕಾರ ಶಾಸ್ತ್ರವಿಹಿತವಾದ ಕರ್ಮ ಮಾಡ್ಲಿಕ್ಕೆ ಶುರು ಮಾಡುತ್ತಾನೆ ಮತ್ತು ಭಗವಂತನನ್ನ ಹೊಂದುತ್ತಾನೆ. ಹಾಗಾಗಿ ಶಾಸ್ತ್ರ ವಿಧಾನದಲ್ಲಿಯೇ ಇರುವವರಿಗೆ ಭಗವಂತನಲ್ಲಿ ವಿಶೇಷವಾದ ಎಚ್ಚರ ಇರುತ್ತೆ ಅಂತ ಪ್ರತ್ಯೇಕ ಹೇಳ್ಬೇಕೇನು? ಕುತಃ ಪುನಃ. ಆದ್ರೆ ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆಯೇ ತಪೋಧನಃ ಢಂಬಾಹಂಕಾರ ಸಂಯುಕ್ತ. ತಪಸ್ಸು ಮಾಡುತ್ತಾರೆ, ತೀವ್ರವಾದ ತಪಸ್ಸು ಮಾಡುತ್ತಾರೆ. ನಾವು ತಪಸ್ಸು ಮಾಡುತ್ತಾರೆ ಅಂದ ಮಾತ್ರಕ್ಕೆ ಅವರನ್ನ ತಪಸ್ವಿಗಳು ಅಂತ ತಿಳ್ಕೊಳ್ಳಿಕ್ಕಾಗುದಿಲ್ಲ. ಯಾಕೆಂದ್ರೆ ಅದು ಮೋಸದ ತಪಸ್ಸಿರುತ್ತೆ, ನಾನು ಮಾಡ್ತಾ ಇದ್ದೇನೆ ಅನ್ನೋ ತಪಸ್ಸಿರುತ್ತೆ, ಬಯಕೆಗಳಿರ್ತಾವೆ, ಮೋಹ ಇರುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಬಲದ ಅಪೇಕ್ಷೆ ಇರುತ್ತೆ ಅಥವಾ ಬಲಿಷ್ಠ ಅನ್ನುವ ಹಮ್ಮಿರುತ್ತೆ. ಇದರಿಂದ ಕೂಡಿದಂತಹ ಮಂದಿ ತಪ್ಯಂತೆ. ಜೊತೆಗೆ ಇನ್ನೇನು ಅಂದ್ರೆ ಅಕೃಶಾನಪಿ ಲಕ್ಷ್ಮ್ಯಾದೀನ್ ದೇವಾನ್ನ ವಿಷ್ಣು ಪರಾಯಣಾನ್ನ ವಿಷ್ಣುಂಚ ಸರ್ವದೇಹಸ್ಥಾನ ಕೃಷತ್ವೇನ ವಿಜಾನತೆ. ಯಾರು ಕೃಷ ಅಂದ್ರೆ ಅಸಮರ್ಥರು, ಅಸಮರ್ಥರಲ್ಲದಂತಹ ಲಕ್ಷ್ಮೀ, ಬ್ರಹ್ಮ, ಪ್ರಾಣ ಮೊದಲಾದ ದೇವರನ್ನು, ಅಂದ್ರೆ ವಿಷ್ಣು ಪರಾಯಣರಾದ ದೇವತೆಗಳನ್ನು, ವಿಷ್ಣುಂಚ ವಿಷ್ಣುವನ್ನು ಕೂಡ ಸರ್ವದೇಹಸ್ಥಾನ್ ಎಲ್ಲ ದೇಹದಲ್ಲಿರುವ ವಿಷ್ಣುವನ್ನು ಕೃಷತ್ವೇನ ವಿಜಾನತೆ. ಆ ದೇವರದೆಲ್ಲ ಉಪಾಸನೆ ಮಾಡಿದ್ರೆ ನಿಮ್ಗೆ ಎಂತದ್ದು ಫಲ ಸಿಗುತ್ತೆ ನಾನು ಹೇಳ್ತೇನೆ. ಅದು ನಮ್ಮ ಹತ್ರ ಒಂದು ವಿಶಿಷ್ಟವಾದ ಒಂದು ಆರಾಧನೆ ಇದೆ. ಅದನ್ನ ಮಾಡಿದ್ರೆ ನಾಳೆ ಆಗತ್ತೆ ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಚಿಟಿಕೆ ಹೊಳೆಯೋದ್ರೊಳಗೆ ಅದ್ ಕೆಲವೊಂದ್ಸರ್ತಿ ಹಾಗೆ ಕಾಣತ್ತೆ ಕೂಡ, ನಮ್ಗೆ ಆ ಅನುಭವಕ್ಕೆ ಬಂದ ಹಾಗಾಗತ್ತೆ. ಅಂತದ್ದೆಲ್ಲ ಕೆಲವು ಅವರು ಕೃಷತ್ವೇನ ವಿಜಾನಂತಿ, ದೇವತೆಗಳನ್ನ ಅತ್ಯಂತ ಕೃಷರು ಅಂತ ಕೃಷತ್ವೇನ ವಿಜಾನತೆ. ಅವರಲ್ಲಿ ಏನು ಸಾಮರ್ಥ್ಯ ಇಲ್ಲ ಅದೆಲ್ಲ ನಿಧಾನ ಆಗುತ್ತೆ. ಅಂದ್ರೆ ಅವರು ದೇವತೆಗಳು ಯಾವತ್ತೂ ಕೂಡ ನಮ್ಮ ಕರ್ಮಗಳನ್ನ ನೋಡ್ಕೊಂಡು ಫಲ ಕೊಡ್ತಾರೆ. ಶುಭವಾದ ಕರ್ಮ ಕೊಡ್ಬೇಕಂದ್ರೂ ಕೂಡ ಅವನ ಹತ್ರ ಅರ್ಹತೆ ಇರಬೇಕು, ಆ ಕರ್ಮಕ್ಕೆ ಏನೋ ಒಂದು ಕಾರಣ ಇರಬೇಕು, ಮತ್ತು
ಅವನಲ್ಲಿ ಏನೊಂದು ಆ ಕಾಲದಲ್ಲಿ ಮಾಡ್ತಾ ಇರುವ ಒಳ್ಳೆ ತಪಸ್ಸಿರ್ಬೇಕು. ಇಷ್ಟನ್ನು ಸೇರಿಸಿ ಅವನಿಗೆ ಫಲ ಕೊಡ್ತಾರೆ. ಈ ದೈತ್ಯರು ಅಂದ್ರೆ ಈ ಪಿಶಾಚಗಳು ಯಕ್ಷರು ಅದನ್ನೆಲ್ಲ ನೋಡಲ್ಲ. ಈಗ ಫಲಕ್ಕೆ ಅದು ಕೊಟ್ಬಿಡ್ತಾರೆ ಅಂದ್ರೆ ಮಯೈವ ವಿಹಿತಾನ್ ಹಿತಾನ್ ಮುಂದೆ ಹೇಳ್ತಾನೆ. ಅವರಲ್ಲಿ ನಿಂತು ಕೊಡೋ ನಾನೇ. ಆದ್ರೆ ಅವ್ರಿಗೆ ಏನಂದ್ರೆ ಇವ್ರು ಕೊಡ್ತಾ ಇದ್ದಾರೆ ಅಂತ ಭ್ರಮೆ ಬರ್ಲಿಕ್ಕೋಸ್ಕರ ಅವ್ರಲ್ಲಿ ನಿಂತು ಕೊಡ್ತಾನೆ. ಯಾಕೆ ಅವ್ರಲ್ಲಿ ಭ್ರಮೆ ಬರಿಸ್ಬೇಕು ಅಂದ್ರೆ ಅವ್ರ ಜ್ಞಾನ ಇರುದೇ ಹಾಗೆ. ಅವ್ರಿಗೆ ಏನ್ ಜ್ಞಾನ ಇದೆಯೋ ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆಯನ್ನು ಕೊಡ್ಬೇಕಂತ ಭಗವಂತನ ಸಂಕಲ್ಪ. ಆದ್ರಿಂದಾಗಿ ತೇಷಾಂ ಅಲ್ಪಗುಣತ್ವೇನ ಕಲ್ಪನಾತ್ತು ತಮೋ ಧ್ರುವಂ. ಅವರಲ್ಲಿ ಏನು ಗುಣ ಇಲ್ಲ, ಅಲ್ಪ ಗುಣ. ನಾನೇ ಅವರಿಗಿಂತ ಜಾಸ್ತಿ ಗುಣವಂತನಾಗಿದ್ದೇನೆ. ಋಷಿಗಳಲ್ಲಿ ಏನು ಅವರಿಗಿಂತ ಹೆಚ್ಚು ತಪಸ್ ನಾನ್ ಮಾಡಿದ್ದೇನೆ. ಯಾರೋ ಒಬ್ರು ತುಂಬಾ ಜ್ಞಾನಿಗಳಿರ್ತಾರೆ, ಎಷ್ಟೋ ಸರ್ತಿ ನಾವು ಕೇಳಿರ್ತೇವೆ ಕೂಡ, ಅವ್ರೇನು ಮಹಾ ಆಚಾರ್ಯರು, ನಾನು ಅವರಿಗಿಂತ ಚೆನ್ನಾಗಿ ಉಪನ್ಯಾಸ ಮಾಡ್ತೇನೆ, ಅವರಿಗಿಂತ ಚೆನ್ನಾಗಿ ಪೌರೋಹಿತ್ಯ ಮಾಡ್ತೇನೆ, ಅವರಿಗಿಂತ ಚೆನ್ನಾಗಿ ಧರ್ಮಶಾಸ್ತ್ರಗಳ ಬಗ್ಗೆ ವಿಮರ್ಶೆ ಮಾಡ್ತೇನೆ. ನನಗೆ ಗೊತ್ತಿಲ್ಲದ ಯಾರಿಗೂ ಗೊತ್ತಿದೆ. ಅವ್ರಿಗೇನು ಸುಮ್ಮನೆ ಸುಮಾರು ಮರ್ಯಾದೆ ಕೊಟ್ಟು ಅವ್ರಿಗೇನು ಡಾಕ್ಟರೇಟ್ ಅಂತೆ, ಪದ್ಮವಿಭೂಷಣ ಅಂತೆ, ಪದ್ಮಶ್ರೀ ಅಂತೆ, ಇದೆಲ್ಲ ಅವರಿಗೆಲ್ಲ ಕೊಡೋದಲ್ಲ, ನಮ್ಮಂತವ್ರಿಗೆ ಕೊಡ್ಬೇಕು. ಈ ಮಾತಾಡೋರು ಇದ್ದಾರೆ, ಮಾತಾಡ್ತಾರೆ ಕೂಡ, ನಮ್ಮ ಮಧ್ಯೆನೇ ಇದ್ದು ಮಾತಾಡ್ತಾರೆ. ಅವ್ರ ಅರ್ಹತೆ ಏನು, ಸ್ಥಾನಮಾನ ಏನು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಸಿಕ್ಕಾಪಟ್ಟೆ ತಮ್ಮ ಬಗ್ಗೆ ಇಲ್ಲ. ಬುದ್ಧಿವಂತಿಕೆಯಲ್ಲಿ ಸ್ವಲ್ಪ ಅವರು ಆ ಯೋಚನೆ ಮಾಡಿದಾಗ ನಮ್ಗೆಲ್ಲಾ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡುವುದನ್ನು ನೋಡಿದಾಗ ಹೌದು ಅಂತ ಅನಿಸ್ಬಿಡುತ್ತೆ. ಆದ್ರೆ ಜ್ಞಾನ ದೊಡ್ಡದಲ್ಲ. ಜ್ಞಾನಿ ಎನ್ನುವ ಅಹಂಕಾರ ಇದೆ, ಅದು ಮಹಾ ಅಪಾಯಕಾರಿ. ಆ ಅಹಂಕಾರ ಇದ್ದಾಗ ಜ್ಞಾನಕ್ಕೂ ಬೆಲೆ ಇಲ್ಲ. ಜ್ಞಾನ ಯಾವಾಗಿರುತ್ತೆ ಅಂದ್ರೆ ವಿನಯದ ಜೊತೆಗಿದ್ದಾಗ ಅದು ತೂಕ ಹೆಚ್ಚುತ್ತೆ. ಬಂಗಾರದ ಜೊತೆಗೆ ಕಟ್ಟು ಹಾಕಿದಂತಹ ಮುತ್ತಿಗೆ ರತ್ನಕ್ಕೆ ಬೆಲೆ. ಯಾವ್ದು ಕಬ್ಬಿಣದಲ್ಲಿ ಸಿಕ್ಸಿ ಹಾಕಿ ತಂದ್ರೆ ಮುತ್ತಿನ ರತ್ನ ಹಾರಾದ್ರೂ ಕೂಡ ಅದನ್ನ ಯಾರು ಹಾಕೊಳ್ಳಲ್ಲ, ನಮ್ ಕಿತ್ತು ಬಿಸಾಕಿ ಮುತ್ತು ಮಾತ್ರ ತಗೋತಾರೆ. ಹಾಗಾಗಿ ಅದು ಕೂಡ ತಗೊಳ್ಳಿಕ್ ಬರುವಂತ ಸ್ಥಿತಿಯಲ್ಲಿ ಇದ್ರೆ ಆಗ್ಲೇ ಅದಕ್ಕೂ ಕೂಡ ತುಕ್ಕು ಹಿಡಿಯುವಂತ ಸ್ಥಿತಿ ಬಂದಿದೆ, ಒಡೆದು ಹೋಗ್ತಾ ಇದೆ ಅಂದ್ರೆ ಅದನ್ನು ಮುಟ್ಲಿಕ್ಕೆ ಬರಲ್ಲ ಯಾರು ಕೂಡ. ಆದ್ರಿಂದಾಗಿ ಭಗವಂತನ ಪ್ರಜ್ಞೆಯನ್ನ ಸಂಪಾದನೆ ಮಾಡುವಾಗ ನಮ್ಗೆ ಅದರಲ್ಲಿ ದೇವರ ಹತ್ರ ಕೇಳ್ಕೊಳ್ಬೇಕಾದ್ದೇನು ಅಂದ್ರೆ, ಎಂದಿಗೂ ನಾನು ದೊಡ್ಡವ, ನನ್ನಿಂದ ಎಲ್ಲಾ ಕಾರ್ಯ ಆಗತ್ತೆ, ಬೇರೆಯವರೆಲ್ಲರೂ ಮೂರ್ಖರು, ಅವ್ರಿಗೇನು ಗೊತ್ತಿಲ್ಲ, ಅವ್ರ ಅಜ್ಞಾನಿಗಳು ಅಂತನ್ನುವಂತಹ ಒಂದು ತಿರಸ್ಕಾರದ ಭಾವ ಬಾರದೇ ಇರಲಿ. ಎಲ್ಲಿ ಹೋದ್ರೂ ಭಗವಂತನಿಂದ ಅವರವರಲ್ಲಿ ಮಾಡಿಸ್ಬೇಕಾದಂತಹ ಸತ್ಕರ್ಮವನ್ನು ಮಾಡಿಸಿ ಆಯಾ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಗಳನ್ನು ಅವನು ಅಲ್ಲಲ್ಲಿ ತತ್ತತ್ ಶಕ್ತಿ ಪ್ರಬೋಧಯನ್. ಗೊತ್ತಿಲ್ಲ ನಮಗೆ ಯಾವ ವ್ಯಕ್ತಿಯಲ್ಲಿ ಎಂತಹ ತತ್ವಜ್ಞಾನ ಇರುತ್ತೆ ಅಂತ. ಅದರಿಂದಾಗಿ ನಾವು ಅವರ ಹಾಗಾದ್ರೆ ನಮ್ಮ ಜ್ಞಾನಕ್ಕೂ ಬೆಲೆ ಇಲ್ಲ ಅಂತ ಆಗತ್ತೆ. ಆದ್ರಿಂದಾಗಿ ಸರ್ವದೇಹದಲ್ಲೂ ಇರುವಂತಹ ಭಗವಂತನನ್ನ ಶುಚೀಕರಿಸ್ತಾನೆ. ಅವರೆಲ್ಲ ಅಲ್ಪಗುಣರು ಅಂತ ಚಿಂತಿಸಿ ತಾನೇ ಕಲ್ಪಿಸಿಕೊಂಡು ಕತ್ತಲೆಯ ಕಡೆಗೆ ಹೋಗ್ತಾನೆ. ಯಾಂತಿ ಜ್ಞೇಯಾಶ್ಚತೆ ದೈತ್ಯಾ ಪಿಶಾಚಾವಾತ ರಾಕ್ಷಸಾಹ ಅನ್ನೈಶ್ಚೈವಾತ ಯಜ್ಞ ದೇಹಿ ಪ್ರಾಯೋ ಜ್ಞೇಯ ಇಮೇ ನರಾಹ. ಅವರು ಸಾಮಾನ್ಯವಾಗಿ ಉಪಾಸನೆ ಮಾಡುವುದು ದೈತ್ಯರನ್ನು, ಪಿಶಾಚಿಗಳನ್ನು, ರಾಕ್ಷಸರನ್ನು, ಮತ್ತು ಅವ್ರು ಉಪಾಸನೆ ಮಾಡಿ ಅನ್ನ ಕೊಡುದು ಅವರಿಗೇನೆ. ಯಜ್ಞಾದಿಗಳಿಂದ ಅನ್ನವನ್ನು ಏನು ಚಿಂತೆ ಮಾಡ್ತಾರೆ, ಯಜ್ಞಾದ್ಯೈಹಿ ಚೈವ ಅನ್ನೈಹಿ ಪ್ರಾಯ ಜ್ಞೇಯ ಇಮೇ ನರಾಹ. ಈ ವ್ಯಕ್ತಿಗಳೆಲ್ಲ ಒಂದು ಅವರಿಗೇನೆ ತಮ್ಮನ್ನ ಒಪ್ಪಿಸಿಕೊಂಡಿರ್ತಾರೆ ಒಳಗಿನಿಂದ. ಆದ್ರೆ ಸಾತ್ವಿಕಾನ್ ಕೊರಿಯುವು. ಆದ್ರೆ ಸಾತ್ವಿಕರು ಸಾತ್ವಿಕವಾದ ಫಲವನ್ನೇ ಬಯಸ್ತಾರೆ. ಯಸ್ಮಾದನ್ನಿ ತಥೇತರಾನ್. ಆದ್ರೆ ಉಳಿದವರನ್ನೇ ಉಪಾಸನೆ ಮಾಡ್ತಾರೆ. ಓಂ ತತ್ಸದಿತಿ ಯದ್ ವಿಷ್ಣೋ ನಾಮತ್ರಯ ಮುದಾಹೃತಂ. ಸರಿ, ನಾವು ಅಶಾಸ್ತ್ರ ವಿಹಿತಂ ಘೋರಂ ಅನ್ನುವ ತನಕದ ಶ್ಲೋಕವನ್ನ ನೋಡ್ತಾ ಇದ್ವಿ. ಅಲ್ಲಿ 5ನೇ ಶ್ಲೋಕ 6ನೇ ಶ್ಲೋಕ ನಾವು ನೋಡ್ಬೇಕಾದ್ದು. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾಹ ಡಂಭಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಇದನ್ನ ಬೇರೆ ಕಡೆ ಬಂದದ್ದನ್ನ ಆಚಾರ್ಯರು ಉಲ್ಲೇಖ ಮಾಡಿದ್ರು. ಅಂದ್ರೆ ಇದು ಕೇವಲ ಗೀತೆಯಲ್ಲೇ ಮೊದಲ ಬಾರಿ ಹೇಳಿದ್ದಲ್ಲ. ಅಲ್ಲ, ನಮ್ಗೆ ಅನ್ಸತ್ತೆ ಈ ಶ್ಲೋಕಗಳನ್ನ ಅಲ್ಲಿ ಇಲ್ಲಿ ರಿಪೀಟ್ ಮಾಡೋದು ನೋಡಿದ್ರೆ ಇವ್ರಿಗೇನು ಶ್ಲೋಕ ಸಂಖ್ಯೆ ಹೆಚ್ಚಿಸ್ಬೇಕು ಅಂತ ಆಯಾ ಗ್ರಂಥಗಳಲ್ಲಿ ಮತ್ತೆ ಮತ್ತೆ ತುಂಬಿಸ್ತಾರ ಅಂದ್ರೆ ಅಲ್ಲ. ಈಗ ಅಕಸ್ಮಾತ್ ಈ ಗ್ರಂಥ ಕಳೆದೋದ್ರು ಕೂಡ ಗೀತೆಯಲ್ಲಿ ಸಿಗುತ್ತೆ, ಅಥವಾ ಗೀತೆ ಕಳೆದೋದ್ರು ಕೂಡ ಆ ಗ್ರಂಥದಲ್ಲಿ ಸಿಗುತ್ತೆ. ತುಂಬಾ ಮುಖ್ಯವಾದ ವಿಷಯ ಅಲ್ವಾ. ಅಶಾಸ್ತ್ರ ವಿಹಿತವಾದ ಉಪಾಸನೆಯನ್ನ, ಘೋರವಾದ ಉಪಾಸನೆಯನ್ನ ಯಾರು ಮಾಡ್ತಾರೋ ಅವರು ಸಾಮಾನ್ಯವಾಗಿ ಅಹಂಕಾರದಿಂದಲೇ ಮಾಡ್ತಾರೆ, ದಂಭದಿಂದಲೇ ಮಾಡ್ತಾರೆ, ಆಸೆಯಿಂದಲೇ ಮಾಡ್ತಾರೆ, ಮೋಸದಿಂದಲೇ ಮಾಡ್ತಾರೆ ಅನ್ನೋದನ್ನ ಹೇಳ್ಬೇಕಿತ್ತು. ಏನ್ ಮಾಡ್ತಾರೆ,
ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಮಚೇತಸ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯ. ಎಲ್ಲರಲ್ಲೂ ಇರುವ ಭಗವಂತನನ್ನ ಮರೆತು ಆ ವ್ಯಕ್ತಿಯನ್ನ ಸಿಕ್ಕಾಪಟ್ಟೆ ದ್ವೇಷಿಸ್ತಾರೆ. ಅವನಲ್ಲೂ ಅನ್ಯಾಯ ಮಾಡುವನಾಗ್ಲಿ ನಮ್ಗೇನಾದ್ರೂ ಉಪಕಾರ ಮಾಡುವನಾಗ್ಲಿ ಭಗವಂತನೇ ಅನ್ನುವ ಪ್ರಜ್ಞೆ ಇದ್ದು ದೇವರಿಗೆ ಗೌರವ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಒಳ್ಳೆಯ ಗುಣದಿಂದಾಗಿ ನಮಸ್ಕಾರ ಮಾಡಿ. ಒಳ್ಳೆಯ ಗೌರವ ಕೊಡುವಂತ ಕೆಲಸ ಅಲ್ಲಿಂದ ಆಗ್ಲಿಲ್ಲ ಅಂದ್ರೆ ದೇವರು ಅಲ್ಲಿ ನಮ್ಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಎದ್ದು ಸುಮ್ನೆ ಬರ್ರಿ. ಆ ಪ್ರತೀಕವನ್ನ ಏನ್ ಗೌರವಿಸ್ಬೇಕು ಅಂತ ಹೇಳ್ತಲ್ಲ. ಕೆಟ್ಟದ್ ಮಾಡಿದ್ರು ಕೂಡ ನಮಸ್ಕಾರ ಮಾಡ್ಬೇಕಾ? ಅಲ್ಲ. ದೇವ್ರೆ ಮಾಡುದು ಅಂತಂದ್ಮೇಲೆ ಕೆಟ್ಟದ್ ಮಾಡೋವರಿಗೂ ನಾವು ಆ ಏನು ಪ್ರಶಸ್ತಿ ಕೊಟ್ಟು ಬರ್ಬೇಕಾ? ಅಲ್ಲ. ಪ್ರಶಸ್ತಿ ಕೊಡಿ ಅಂತ ಹೇಳಿವಿ. ಆದ್ರೆ ಆ ವ್ಯಕ್ತಿಯೇ ಎಲ್ಲ ನಡೆಸ್ತಾ ಇದ್ದಾನೆ ಅನ್ನೋ ತಪ್ಪು ಕಲ್ಪನೆಯಿಂದ ನಾವು ಏನು ಬೈತೀವಿ ಅಥವಾ ನಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ತೀವಿ, ಅದು ನಮಗೇನೆ ತೊಂದರೆ ಕೊಡುತ್ತೆ. ತುಂಬಾ ಕಷ್ಟಪಟ್ಟು ಸಂಪಾದಿಸಿದ ಎನರ್ಜಿಯನ್ನ ನಾವು ಯಾವುದೋ ಒಬ್ಬ ಮೂರ್ಖನನ್ನ ಬೈಲಿಕ್ಕೋಸ್ಕರ ಸಮಯ ಹಾಳು ಮಾಡ್ತೇವೆ. ನಮ್ಮ ಉಪಾಸನೆಯ ಅದೇ ಶಕ್ತಿಯನ್ನು ಉಪಾಸನೆಗೆ ಹಾಕಿಬಿಟ್ಟಿದ್ರೆ ಒಂದೋ ಶತ್ರುವಿಗೆ ಉಪಕಾರ ಆಗುವಂತ ಕೆಲಸ ಮಾಡಿಬಿಡ್ಬೇಕು. ತಿದ್ಕೊಳ್ಳೋನಾದ್ರೆ ತಿದ್ಕೋತಾನೆ, ಪ್ರತಿ ಸರ್ತಿ ಅಲ್ಲ, ಇದು ಒಂದ್ 2-3 ಸರ್ತಿ. ಇಲ್ಲ ಅವನಿಗಲ್ಲದೆ ಬೇರೆಯವರಿಗೆ ಸಿಟ್ಟು ಬಂದಾಗ, ನಾ ಹೇಳ್ತಾ ಇರೋದು ಸಿಟ್ಟು ಬಂದಾಗ ಅವನಿಗೆ ಉಪಕಾರ ಆಗುವಂತದ್ದು ಏನಾದ್ರೂ ಮಾಡ್ಬೇಕು. ಇದು ನಮ್ಮ ಹತ್ರ ಆಗಲ್ಲ ಅಂತ ಇಟ್ಕೊಳ್ಳಿ. ಅವನಿಗಲ್ಲದೆ ಬೇರೆಯವರಿಗೆ ಉಪಕಾರ ಆಗುದನ್ನಾದ್ರೂ ಮಾಡ್ಬೇಕು. ಅದು ಆಗುದಿಲ್ಲ ಅಂದ್ರೆ ಬೇರೆಯವರೆಲ್ಲ ಎಲ್ರು ಹೀಗೆ ಅಂತ ಅನ್ಸ್ತಾರೆ. ಸರಿ, ನಮ್ಗೆ ಉಪಕಾರ ಹೋಗ ನಮ್ಮ ಸುತ್ತಲಿನ ಕೆಲಸಗಳನ್ನೇ ಆ ಕೋಪದ ಎನರ್ಜಿಯನ್ನ ಒಂದಿಷ್ಟು ಮನೆ ಸುತ್ತ ಇರುವಂತಹ ಕ್ರಿಯೆಗಳನ್ನ ಅದ್ ಯಾವ್ದು ನಮ್ಗೆ ಬೇಕಾದ ಕೆಲಸವೋ ಅದು ಅದರಲ್ಲಿ ನಾವು ಅಂದ್ರೆ ನಾವು ಕೋಪದ ಕೈಗೆ ಸಿಕ್ಕಿ ಕಳೆದು ಹೋಗದೆ ಹೋದ್ರೆ ನಮ್ಮ ಕೋಪದ ಎನರ್ಜಿಯನ್ನ ಸಾತ್ವಿಕವಾಗಿ ಬಳಸ್ಕೊಳ್ಲಿಕ್ಕಾಗುತ್ತೆ. ಎಲ್ಲೋ ತೋಟಕ್ಕೆ ಹೋದ, ಒಂದಿಷ್ಟು ತರಗೆಲ್ಲ ಕ್ಲೀನ್ ಮಾಡ್ದ, ಕಟ್ಟಿಗೆ ಎಲ್ಲ ತೆಗೆದ, ಮಣ್ಣು ಎತ್ತಿದ, ಇನ್ನೇನೋ ಮಾಡ್ದ, ಒಟ್ಟು ಯಾವುದೋ ಒಂದು ರೀತಿಯಲ್ಲಿ ಕೆಲಸ, ನಮ್ಮ ಸುತ್ತಲಿನ ಪರಿಸರವನ್ನ ಶುದ್ಧಿ ಮಾಡಿದ, ಅಥವಾ ಯಾವ್ದೋ ಗಿಡಗಳಿಗೆ ತಗೊಂಡೋಗಿ ನೀರು ಹಾಕದ, ಹೀಗೇನೋ ಒಂದು. ಇದು ಮೂರೂ ಬಿಟ್ಟು ತನಗೂ ತೊಂದ್ರೆ, ಅವರಿಗೂ ತೊಂದ್ರೆ, ಅವರಿಂದ ಇನ್ನೂ ದ್ವೇಷ ಜಾಸ್ತಿ ಆಗತ್ತೆ, ಅವರಿಂದ ಇನ್ನೂ ಹೆಚ್ಚಿನ ನಮ್ಮ ಮೇಲಿನ ದೃಷ್ಟಿ, ಅವರಿಗೇನೋ ತೊಂದರೆ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವ್ರು ವಾಪಸ್ ತೊಂದರೆ ಮಾಡ್ತಾರೆ. ನಾವು ಮತ್ತೆ ವಾಪಸ್ ತೊಂದರೆ ಮಾಡಿದ್ವಿ, ಅವರು ವಾಪಸ್ ತೊಂದರೆ ಮಾಡ್ತಾರೆ. ಬರೀ ಜೀವನ ಇಡೀ ಜಗಳದಲ್ಲೇ ತೊಂದರೆ ಮಾಡಿದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲೇ ಕಳೆದೋಗುತ್ತೆ. ನಾವು ಮೇಲೆ ಏರುದು ಯಾವಾಗ, ಹಾರುದು ಯಾವಾಗ? ನಾನು ಹೇಳ್ತಾ ಇರೋದಕ್ಕೆ ದೈಹಿಕವಾದ ವಸ್ತುವಿನ ಬಗ್ಗೆ ಹೇಳ್ತೇನೆ. ಮನಸ್ಸು ತುಂಬಾ 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 ಅಗತ್ಯದ್ದದು. ಅದನ್ನ ಹಾಳು ಮಾಡ್ಕೊಳ್ತಾ ಹೋದ್ರೆ ಅದು ಯಾವುದು ಆಗ್ಲಿಲ್ಲ, ಎಲ್ಲ ಬಿಟ್ಟು ದೂರ ಇದ್ಬಿಡ್ಬೇಕಷ್ಟೆ. ಕೆಲವು ವಿಷಯದಲ್ಲಿ ಕೆಲವೊಂದ್ಸರ್ತಿ ಸ್ವಲ್ಪ ಇದು ಸ್ವಾರ್ಥ ಅಂತ ಅನ್ನಿಸ್ಬೋದು. ನಾವು ಆಗುದಿಲ್ಲ ಅಂತಂದಾಗ ಕೈ ಬಿಟ್ಕೊಳ್ಳೋದು ಕೂಡುದು ಅದು ಸ್ವಾರ್ಥ ಅಂತ ಅನ್ನಿಸ್ಬೋದು. ಆದ್ರೆ ನಾವೇ ಅದ್ರಲ್ಲಿ ಕಳೆದು ಹೋಗ್ತೇವೆ ಅನ್ನೋ ಅಪಾಯ ಇದ್ದಾಗ ಈ ಸ್ವಾರ್ಥ ಅನಿವಾರ್ಯ ಆಗತ್ತೆ ಎಷ್ಟೋ ಸಲ. ಅದರಿಂದಾಗಿ ಅಂತಹ ತೊಂದರೆ ಇದ್ದ ಜಾಗದಲ್ಲಿ ನಾವು ನಮ್ಮನ್ನೇ ನಾವು ಅಲ್ಲಿಂದ ದೂರ ಇಟ್ಟಿರುವುದು ಕ್ಷೇಮ. ಆದ್ರಿಂದಾಗಿ ಇಂತಹ ಜನರಿಗೆ ಕೃಷ್ಣ ಹೇಳುವ ಮಾತು ಆಸುರ ಸಂಪತ್ತು ಅಂದ್ರೆ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ. ಶರೀರಸ್ಥನಾದಂತಹ ಆ ಮಾಂ ಚೈವ ಅಂತಸ್ಥಂ ತಾನ್ ವಿಧಿ ಆಸುರ ನಿಶ್ಚಯಾನ್. ಭೂತಗ್ರಾಮ ಅಂದ್ರೆ ಜೀವರಾಶಿ. ಪರಮಾತ್ಮನ ಶರೀರದಲ್ಲಿರುವ ಜೀವರಾಶಿಗಳು ಅವನ ಶರೀರದಲ್ಲಿ ಇದೆ, ಎಲ್ಲ ಜಗತ್ತು ಶರೀರದಲ್ಲಿ ಇದೆ ಅನ್ನೋದನ್ನು ಒಪ್ಪುದೇ ಇಲ್ಲ ಅವರು. ಇದೆಲ್ಲ ದೇವರಿಂದ ವ್ಯಾಪ್ತವಾಗಿದೆ ಅನ್ನೋದನ್ನು ಒಪ್ಪಲ್ಲ. ಭೂತಗ್ರಾಮಂ ಶರೀರಸ್ಥಂ ಭೂತಗ್ರಾಮಂ ಕರ್ಷಯಂತಹ ತಮ್ಮ ತಮ್ಮ ಅಂದ್ರೆ ಪರಮಾತ್ಮನಲ್ಲಿರುವಂತಹ ಸಮಸ್ತ ಜೀವರಾಶಿಯನ್ನು, ಅದು ಬಿಡಿ, ಅದಾದ್ರೂ ಪರಮಾತ್ಮ ಅಂತ ಗೊತ್ತಾದ್ಮೇಲೆ ಅವನಲ್ಲಿರುವ ಜೀವರಾಶಿ ಅಂತ ತಮ್ಮ ಇಂದ್ರಿಯಗಳಲ್ಲಿ ಆಯಾ ಇಂದ್ರಿಯ ನಿಯಾಮಕರಾಗಿ ಸೂರ್ಯ, ಚಂದ್ರ, ಕುಬೇರ, ಬುಧ, ದಿಗ್ದೇವತೆಗಳು ಇವರೆಲ್ಲ ಇದ್ದು ಕೆಲಸ ಮಾಡುತ್ತಾರೆ ಅನ್ನೋದನ್ನು ಒಪ್ಪಲ್ಲ. ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ, ನಾವು ಮಾತಾಡುದು, ನಾವು ನೋಡುದು, ನಾವು ಮೂಸುದು, ನಾವು ತಿನ್ನುದು, ನಾವು ಕೇಳುದು ಎಲ್ಲ ನಮ್ಮಿಂದನೇ ಆಗುದು ಅಂತ ಕರ್ಷಯಂತಹ
ಯಾವ ಕಾರಣಕ್ಕೂ ದೇವತಾ ಸಮೂಹವನ್ನ ನಮ್ಮಲ್ಲಿ ನಿಂತು ಅವರೆಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನು ಒಪ್ಪುದೇ ಇಲ್ಲ. ಎಲ್ಲ ನನ್ನಿಂದಲೇ ಅಂತ ಹಠ ಸಾಧಿಸ್ತಾ ಇರ್ತಾರೆ. ಮತ್ತು ದೇಹದೊಳಗೆ ಎಲ್ಲರ ದೇಹದೊಳಗೆ ಮತ್ತು ಅವನ ದೇಹದೊಳಗೆ ಇರುವ ಅಂತಸ್ಥಂ ಮಾಂ ಅಲ್ಲಗಳಿತಾರೆ. ನನ್ನನ್ನು ನಿರಾಕರಿಸ್ತಾರೆ. ಅವರು ತಾನು ವಿದ್ಧಿ ಆಸುರ ನಿಶ್ಚಯಾನ್. ಅವರನ್ನ ಆಸುರ ಬುದ್ಧಿಯವರು ಅಥವಾ ಆಸುರಿ ಸಂಪತ್ತಿನಲ್ಲಿ ಕಳೆದು ಹೋದವರು ಅಂತ ನೀನು ನಿಶ್ಚಯ ಮಾಡಿಕೊಳ್ಳಬಹುದು ಅಂತ ಅರ್ಜುನನಿಗೆ ಹೇಳ್ತಾನೆ. ಅಂದ್ರೆ ಇದು ನಮಗೆ ಕೃಷ್ಣ ಕೊಡುವಂತಹ ಎಚ್ಚರ. ಆ ಭಗವತ್ ಕರ್ಷಣ ಅಂದ್ರೆ ಏನು? ಅಲ್ಲಿ ಕರ್ಷೆಯಂತ ಶರೀರಸ್ಥಂ ಮಾಂ ಅಂತ ಹೇಳಿದ. ಮಾಂ ಶರೀರಸ್ಥಂ ಕರ್ಷೆಯಂತಹ. ಭಗವಂತನನ್ನು ಎಳೆಯುವುದು ಅಂದ್ರೆ ಏನು ಅನ್ನೋದನ್ನ ಒಂದು ಆಗ್ನವೇಶ್ಯ ಶ್ರುತಿಯಿಂದ ಹೇಳ್ತಾರೆ. ಆ ನಾಳೆ ಇರುವುದಿಲ್ಲ. ಪಾಡ್ಯ ಬಿದಿಗೆ ಈ ಚಿಂತನೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಶ್ರೀ ಹರಿಪ್ರಿಯತಾಂ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಮುಚ್ಚೋಣ. ಸತ್ ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.